ವಿದ್ಯಾ ಗಣಪತಿ ಕಿ ಜೈ, ಗಜಮುಖನಿಗೆ ಜೈ. ಇದು ದಂತ ಇದು ಮಾಡ್ಕೊಂಡು ಭಗವಂತನ ಮಾಡಿರೋದು. ಇದು ಬಂದು ಮೈಸೂರು ಮಹಾರಾಜನ ಸಿಂಹಾಸನ. ಅದೇ ತರ ಮಾಡಿ ನಾವು ಗಣಪತಿ ಅಪ್ಪನ ಭಗವಂತ ಕುಡಿಸಿದೀವಿ. ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ. ವಿದ್ಯಾ ಗಣಪತಿ ಕಿ ಜೈ, ಗಜಮುಖನಿಗೆ ಜೈ, ಆದಿ ಪೂಜಕನಿಗೆ ಜೈ. ಈ ಘೋಷ ವಾಕ್ಯದೊಂದಿಗೆ ಗಣೇಶ ಈಗ ಮತ್ತೆ ಬರ್ಲಿಕ್ಕೆ ರೆಡಿ ಆಗಿದ್ದಾನೆ. ಬನ್ನಿ ಹಾಗಾದ್ರೆ ಬೆಂಗಳೂರಿನ ಆರ್ವಿ ರೋಡ್ ಅಲ್ಲಿ ಗಜ ಗಾಂಭೀರ್ಯದಿಂದ ಕೂತಿರುವ ಗಣೇಶನನ್ನ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ಸುಮಾರು 70-80 ವರ್ಷಗಳಿಂದ ಈ ಗಣಪತಿ ವ್ಯಾಪಾರ ನಮ್ಮ ತಂದೆ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೋಡಿ ವಿಭಿನ್ನವಾಗಿ ನಾವು ಗಣಪತಿ ಮೂರ್ತಿಗಳನ್ನು ತಯಾರಿಸ್ತಾ ಇದ್ದೀವಿ. ಅರ್ಧ ಅಡಿಯಿಂದ ಹಿಡ್ಕೊಂಡು 12 ಅಡಿವರೆಗೂ ನಮ್ಮ ಬೇರೆ ಮಣ್ಣಿನ ಗಣಪತಿ ದೊರಕುತ್ತೆ ನಮ್ಮಲ್ಲಿ. ನೋಡಿ ಇದೆಯಲ್ಲ, ಇದು ಗಜಮುಖನ ಲೆಕ್ಕ. ಇದು ದಂತ ಇದು ಮಾಡ್ಕೊಂಡು ಭಗವಂತನ ಮಾಡಿರೋದು. ನೋಡಿ ರೇಷ್ಮೆ ಬಟ್ಟೆ, ರೇಷ್ಮೆ ಶಲ್ಯ ಎಲ್ಲ ನೀವೇ ಕಣ್ಣಲ್ಲಿ ನೋಡಿ. ಮತ್ತೆ ನಾನಾ ತರ ವಿಚಾರವಾಗಿ ಮಾಡಿದ್ದೀವಿ. ಈಗಾಗಲೇ ಬೆಂಗಳೂರಿನ ಗಲ್ಲಿಗಳಲ್ಲಿ ಏರಿಯಾಗಳಲ್ಲಿ ನಮ್ಮ ಹುಡುಗರು ರಸೀದಿಗಳನ್ನ ಮಾಡ್ಕೊಂಡು ನಿಮ್ಮ ಮನೆಗೆ ಕಲೆಕ್ಷನ್ ಬರ್ತಾ ಇದ್ದಾರೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನ ಅವರಿಗೆ ನೀಡಿ ಅವರು ಸಡಗರ ಸಂಭ್ರಮದಿಂದ ಗಣೇಶರನ್ನ ಕೂರಿಸಿ ಖುಷಿ ಪಡ್ತಾರೆ. ಇದು ಬಂದು ಮೈಸೂರು ಮಹಾರಾಜನ ಸಿಂಹಾಸನ. ಅದೇ ತರ ಮಾಡಿ ನಾವು ಗಣಪತಿ ಅಪ್ಪನ ಭಗವಂತ ಕುಡಿಸಿದೀವಿ. ದಯವಿಟ್ಟು ಎಲ್ಲಾರು ನೋಡಿ ಸಂತೋಷ ಬೀಳ್ಬೇಕು. ಮತ್ತೆ ನಮ್ಗೆ ಇನ್ನ ಪ್ರೋತ್ಸಾಹ ಕೊಡಿ. ನೀವು ಯಾವ ತೀರಿ ಮಾಡ್ಬೇಕು ಅಂದ್ಬಿಟ್ಟು ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಆ ತರ ಮಾಡಕ್ ನಾವು ಸಿದ್ಧವಾಗಿದ್ದೀವಿ. ನೋಡಿ ಈ ಮೂರ್ತಿ ಬಂದು ಬಾಲಾಜಿ ರೂಪದಲ್ಲಿ ಮಾಡಿದ್ದೀವಿ. ಯಾವುದೇ ಪೂಜೆ ಆಗಿರ್ಲಿ, ಯಾವುದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಥವಾ ಮನೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೋಮ ಹವನವನ್ನ ನಾವು ಮಾಡಿಸ್ಬೇಕಾದ್ರೆ ಮೊದಲು ಪೂಜೆ ಸಲ್ತಕ್ಕಂಥದ್ದೇ ಈ ಆದಿ ಪೂಜಕ ಗಣೇಶನಿಗೆ. ಗಣೇಶನನ್ನ ನಾವು ಪೂಜಿಸಿದ್ರೆ ಸರ್ವ ಕೂಡ ನಿವಾರಣೆ ಆಗುತ್ತೆ. ಗಣೇಶನನ್ನ ಕೂರಿಸಿ ನಾವು ಒಳ್ಳೇದನ್ನ ನಾವು ಕೇಳ್ಕೊಳ್ಳೋಣ. ಹಾಗನೆ ಗಣೇಶನನ್ನ ನಾವು ಹಬ್ಬ ಎಷ್ಟು ದಿನ ನಾವು ಕೂರಿಸ್ತೀವಿ ಅಂತ ಹೇಳಿದ್ರೆ 1.5 ದಿನ, 3 ದಿನ, 5 ದಿನ, 7 ದಿನ, 10 ದಿನ, 11 ದಿನ, ಇನ್ನು ಕೆಲವಾರು ಕಡೆ 21 ದಿನನೂ ಕೂಡ ಗಣೇಶನನ್ನ ಕೂರಿಸಲಾಗುತ್ತೆ. ಈ ಬೆಂಗಳೂರಿನ ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಮಳಿಗೆಗೆ ಬಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಬಗೆಯ ಮೂರ್ತಿಗಳು ನಿಮಗೆ ಸಿಗುತ್ತೆ. ಆನ ದಂತದಿಂದ ಆಸೀನಾಗಿರ್ತಕ್ಕಂಥ ಗಣೇಶ, ಹಾಗೆ ಮೈಸೂರು ಮಹಾರಾಜರ ಸೀಟ್ನಲ್ಲಿ ಆಸೀನಾಗಿರ್ತಕ್ಕಂಥ ಗಣೇಶ, ಹೀಗೆ ವಿವಿಧ ಬಗೆಯ ಗಣೇಶ ಮೂರ್ತಿಗಳನ್ನ ನಾವು ಈ ಒಂದು ಮಳಿಗೆಯಲ್ಲಿ ನಾವು ನೋಡ್ಬೋದು. ಗಣೇಶನನ್ನ ಕೂರಿಸ್ಲಿಕ್ಕೆ ಜಾತಿ, ಧರ್ಮ, ಮೇಲು ಕೀಳು ಅನ್ನೋದು ಯಾವುದೇ ರೀತಿಯಾಗಿ ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಕೂಡ ಗಣೇಶನನ್ನ ಪೂಜಿಸಬಹುದು, ಹಾಗೆ ವರವನ್ನ ಕೇಳ್ಕೋಬಹುದು. ವಿದ್ಯಾ ಗಣಪತಿ ಕಿ ಜೈ, ಏಕದಂತನಿಗೆ ಜೈ, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ.